ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು ಚಿಕನ್ ಲಿವರ್ ಫ್ರೈ ನೋಡಿ. ಈ ಥರ ಚಿಕನ್ ಲಿವರ್ ತಗೊಂಡು ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದು ಬೇಕಾಗಿರೋ ಐಟಮ್ಸ್ ತೋರಿಸ್ತೀನಿ ನೋಡಿ. ಸಣ್ಣಗೆ ಕಟ್ ಮಾಡ್ಕೊಂಡಿರಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ಟೊಮೊಟೊ ಒಂದು ಚಿಕ್ಕದು ನೋಡಿ. ಇವಾಗ ಎಣ್ಣೆ ಹಾಕ್ಕೋಬೇಕು. ಫ್ರೈ ಮಾಡ್ಕೋಬೇಕು. ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕಟ್ ಮಾಡ್ಕೊಂಡು ಇಕ್ಕಿರುವ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡು ಫುಲ್ ಕಲಿಸ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಾಕ್ಕೊಂಡು ಜಾಸ್ತಿ ಹಾಕ್ಕೋಬೇಡಿ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಗ್ರೇವಿಯಾಗಿ ಚೆನ್ನಾಗಿದೆ. ಇವಾಗ ಲಿವರ್ನ ಚೆನ್ನಾಗಿ ಈ ಥರ ಹಿಂಡಿಬಿಡಬೇಕು. ನೀರೆಲ್ಲನೂ ಹಿಂಡಿಬಿಟ್ಟು ಹಾಕ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಈ ಥರ ಎಲ್ಲ ಸ್ವಲ್ಪ ಹಾಕ್ಬಿಟ್ಟು ಮುಚ್ಕೋಬೇಕು ನೋಡಿ. ಇವಾಗ ಮುಚ್ಚಳ ತೆಗಿಯೋಣ ನೋಡಿ. ಈ ಥರ ಆಗಿರುತ್ತೆ. ಯಾರು ನೀರು ಹಾಕ್ಕೋಬೇಡಿ, ಯಾಕಂದರೆ ಇದು ಕುದೀತಾ ನೀರು ಬಿಟ್ಕೊಳ್ಳುತ್ತೆ ಈ ಫ್ರೈನ. ಇವಾಗ ನೋಡಿ ಯಾವ ಥರನೂ ಮಸಾಲೆ ಏನೂ ಹಾಕಿಲ್ಲ ನೋಡಿದ್ರಲ್ಲ. ಇವಾಗ ಲಾಸ್ಟಲ್ಲಿ ಮಸಾಲೆ ಹಾಕ್ಕೊಳ್ಳೋಣ, ಯಾಕಂದರೆ ಫಸ್ಟೇ ಹಾಕ್ಕೊಂಡ್ರೆ ಘಾಟ್ ಜಾಸ್ತಿ ಬಂದ್ಬಿಡುತ್ತೆ. ಇವಾಗ ಏನೇನು ಮಸಾಲೆ ಅಂತ ತೋರಿಸ್ತೀನಿ. ಧನಿಯಾ ಪೌಡರು, ಉಪ್ಪು, ಖಾರ, ಗರಂ ಮಸಾಲ, ಆಮೇಲೆ ಬಂದುಬಿಟ್ಟು ಚಿಕನ್ ಫ್ರೈ ಮಸಾಲ ಹಾಕ್ಕೋಬೇಕು. 2 ಮಿನಿಟ್ಸ್ ಇತ್ತು ನೋಡಿ. ಈ ಥರ ಎಲ್ಲ ಮಸಾಲೆ ಹಾಕ್ಕೋಬೇಕು ಇವಾಗ ಲಾಸ್ಟಲ್ಲಿ. ನೋಡಿ ಫೈನಲಿ ಆಗಿ ಬಂತು. ಇವಾಗ ಸಣ್ಣಗೆ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿನ ತೊಳೆದು ಹಾಕ್ಕೋಬೇಕು. ಲಾಸ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚಿಕನ್ ಲಿವರಲ್ಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬಂದೈತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾವಾಗೂ ಒಂದೇ ಥರ ತಿನ್ನಬಾರ್ದು, ವೆರೈಟಿ ಥರ ಮಾಡ್ಕೊಂಡು ತಿನ್ನಬೇಕು ನೋಡಿ. ಚೆನ್ನಾಗಿದೆ. ಈ ಥರ ಮಸಾಲೆ ಹಾಕ್ಕೊಂಡ್ಮೇಲೆ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಇಲ್ಲಿ ಕೆಳಗಡೆ ಸೀದೋಗಿಬಿಡುತ್ತೆ ಮಸಾಲೆ ಎಲ್ಲ. ಅವಾಗ ಮಸಾಲೆ ಸ್ಮೆಲ್ ಬಂದುಬಿಡುತ್ತೆ ನೋಡಿ ಯಾವ ಥರ ಇದೆ ಅಂತ. ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಸೂಪರಾಗಿ ಬಂದೈತೆ ನೋಡಿ. ಈ ಥರ ಇದೆ, ಬಾಯಲ್ಲಿ ನೀರು ಬರ್ತಾಯಿದೆ. ಈ ಥರ ಮಾಡ್ಕೊಳ್ಳಿ. ಬಿಸಿ ಅನ್ನಕ್ಕೆ ಆಮೇಲೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತೆ. ನೋಡಿದ್ದೀರಲ್ಲ ನಮ್ಮ ವಿಡಿಯೋ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.